ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ KS, IAS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಿರುವಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆಯ ಧ್ವನಿ ಮುದ್ರಣ ಪಾಠ ಅಥವಾ ಐಚ್ಛಿಕ ಕನ್ನಡ ವಿಷಯವನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಹಾಗೂ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಐಚ್ಛಿಕ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡತಕ್ಕಂತಹ ಪದವಿ ವಿದ್ಯಾರ್ಥಿಗಳು ಅರ್ಥಾತ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಈ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಈ ಧ್ವನಿ ಮುದ್ರಣ ಪಾಠ ಅತ್ಯಂತ ಉಪಯುಕ್ತ ಅನ್ನೋದನ್ನು ಭಾವಿಸಿ ವಿಡಿಯೋ ಪಾಠದಲ್ಲಿ ರಾಜಕೀಯ ಪ್ರೇರಣೆ ಪ್ರಭಾವ ಇದರ ಕುರಿತು ಒಂದು ಕಿರು ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೇನೆ. ಮಾಹಿತಿಯನ್ನು ಪೂರ್ಣವಾಗಿ ನೋಡಿ ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಮೂಲಕವಾಗಿ ಬನ್ನಿ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ರಾಜಕೀಯ ಪ್ರೇರಣೆ ಮತ್ತು ಪ್ರಭಾವದ ಕುರಿತು ತಿಳಿದುಕೊಳ್ಳೋಣ. ಒಂದು ಭಾಷೆಯ ಸಾಹಿತ್ಯದ ಬೆಳವಣಿಗೆ ಎಂದರೆ ಆ ಭಾಷೆಯನ್ನು ಉಳಿಸಿಕೊಂಡು ಪೋಷಿಸಿ ಪ್ರೇರಣೆಯನ್ನು ಕೊಡುವಂತಹ ವ್ಯಕ್ತಿಗಳು ಅಂತಂದ್ರೆ ಸ್ವತಂತ್ರ ಪೂರ್ವದ ಅರಸೊತ್ತಿಗೆ ಅವಧಿಯಲ್ಲಿ ಅರಸರೇ ಸಾಹಿತ್ಯದ ಪೋಷಕರಾಗಿದ್ದರು, ಸಾಹಿತ್ಯಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇದ್ದರು, ಸಾಹಿತ್ಯದ ಮೇಲೆ ಪ್ರಭಾವವನ್ನು ಹೊಂದಿದ್ದರು ಅಂದರೆ ಅದು ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಹಿಂದೆ ಮುದ್ರಣದ ಸೌಕರ್ಯ ಇಲ್ಲದೆ ಇರತಕ್ಕಂತಹ ಕಾಲದಲ್ಲಿ ಕವಿಗಳಿಗೆ ಸಾಹಿತಿಗಳಿಗೆ ಆಶ್ರಯವನ್ನು ನೀಡಿ ಸಾಹಿತ್ಯವನ್ನು ಪೋಷಿಸಿದವರು ಅಂದರೆ ಅದು ನಮ್ಮ ಅರಸರು ಅರ್ಥಾತ್ ರಾಜಮನೆತನದವರು. ಕವಿಯ ಕೃತಿಗಳನ್ನು ಪ್ರತಿಗಳನ್ನು ಹಸ್ತಪ್ರತಿಗಳನ್ನು ಮುದ್ರಣ ಮಾಡಿಸಿ ತನ್ನ ರಾಜ್ಯದ ಮೇರೆಯಲ್ಲಿ ಬರ್ತಕ್ಕಂತಹ ಪಂಡಿತ ವರ್ಗಕ್ಕೆ ಸಾಹಿತ್ಯ ಆಸಕ್ತ ಸಹೃದಯಗಳಿಗೆ ತಲುಪಿಸುವಂತಹ ಹೊಣೆಗಾರಿಕೆ ಅದು ಅರಸರಿಗೆ ಮಾತ್ರ ಇತ್ತು. ಇಂತಹ ಗುರುತರ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಅರಸರು ಸಾಹಿತ್ಯವನ್ನು ಪೋಷಿಸಿದ್ದಾರೆ, ಸಾಹಿತ್ಯವನ್ನು ಬೆಳೆಸಿದ್ದಾರೆ. ಅಂತಹ ಸಾಹಿತ್ಯವನ್ನು ಈ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಅವಧಿಯೊಳಗೆ ಯಾವ ಅರಸರು ಸಾಹಿತ್ಯಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇದ್ದರು, ಪ್ರಭಾವಕ್ಕೆ ಒಳಗಾಗಿದ್ದರು, ಪೋಷಕರು ಆಗಿದ್ದರು ಅನ್ನೋದನ್ನು ಈ ಒಂದು ಅವಧಿಯೊಳಗೆ ತಿಳಿದುಕೊಳ್ಳೋಣ. ಕನ್ನಡ ಸಾಹಿತ್ಯದ ಈ ಒಂದು ಮಟ್ಟಕ್ಕೆ ಬೆಳೆಯಲು ಅಂದರೆ ದೊಡ್ಡ ಶ್ರೀಮಂತವಾದ ಸಾಹಿತ್ಯ ಬೆಳೆಯಲು ಹೊಯ್ಸಳರು, ವಿಜಯನಗರದ ಅರಸು ಮನೆತನದವರು, ಕೆಳದಿ ನಾಯಕರು, ಮೈಸೂರು ಒಡೆಯರ ಅವಧಿಯೊಳಗೆ ಕವಿಗಳಿಗೆ ರಾಜಶ್ರೀಯ ನೀಡಿ ಬೆಳೆಸಿದ್ದರು ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ಒಂದು ಕಾಲಘಟ್ಟದಲ್ಲಿ ಅಥವಾ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಅವಸ್ಥೆಯಲ್ಲಿ ಹೊಯ್ಸಳರ ಮನೆತನದ ಆಡಳಿತದ ಅವಧಿಯಲ್ಲಿ ಯಾವ ಕವಿಗಳು ಆಶ್ರಯವನ್ನು ಪಡೆದುಕೊಂಡಿದ್ದರು, ಯಾವ ಕಾವ್ಯಗಳನ್ನು ರಚನೆ ಮಾಡಿದ್ದರು ಅನ್ನೋದನ್ನು ಈಗ ಅವಲೋಕನ ಮಾಡೋಣ. ದೋರ ಸಮುದ್ರದ ಹೊಯ್ಸಳರ ಆಡಳಿತದ ಅವಧಿಯಲ್ಲಿ ಕವಿ ನಾಗಚಂದ್ರ ಪಂಪರಾಮಾಯಣ, ಮಲ್ಲಿನಾಥ ಪುರಾಣದ ಕಾವ್ಯಗಳನ್ನು ರಚನೆ ಮಾಡಿದ್ದು. ಕಂತಿ ಕವಿ ಕಂತಿ ಹಂಪನ ಸಮಸ್ಯೆ ಉತ್ತರಗಳ ಕೃತಿ ರಚನೆ ಮಾಡಿದ್ದು. ರಾಜಾದಿತ್ಯ ಕ್ಷೇತ್ರಗಣಿತ, ವ್ಯವಹಾರ ಗಣಿತ, ಲೀಲಾವತಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಜಗದ್ದಳ ಸೋಮನಾಥ ಕರ್ನಾಟಕ ಕಲ್ಯಾಣಕಾರಕ ಕೃತಿಯನ್ನು ರಚನೆ ಮಾಡಿದ್ದು. ಷಟ್ಪದಿ ಬ್ರಹ್ಮ ರಾಘವಾಂಕ ಹರಿಚಂದ್ರ ಕಾವ್ಯ, ಸಿದ್ದರಾಮ ಪುರಾಣ, ವೀರೇಶ ಚರಿತೆ, ಶರಭ ಚಾರಿತ್ರ್ಯ ಷಟ್ಪದಿ ಕಾವ್ಯಗಳನ್ನು ರಚನೆ ಮಾಡಿದ್ದಾನೆ. ಹರಿಹರ ಕವಿ ಸುಮಾರು 106 ರಗಳೆಗಳು, ಗಿರಿಜಾ ಕಲ್ಯಾಣ, ಪಂಪಾ ಶತಕ, ರಕ್ಷಾ ಶತಕ, ಮುಡಿಗೆಯ ಅಷ್ಟಕ ಅಂತಕ್ಕಂತಹ ಕೃತಿಗಳನ್ನು ರಚನೆ ಮಾಡಿದ್ದಾನೆ. ರುದ್ರಭಟ್ಟ ಕವಿ ಜಗನ್ನಾಥ ವಿಜಯ ಕೃತಿಯನ್ನು ರಚನೆ ಮಾಡಿರುವುದು ಹೊಯ್ಸಳರ ಆಡಳಿತದ ಅವಧಿಯಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ಇದಲ್ಲದೆ ನೇಮಿಚಂದ್ರ, ನೇಮಿನಾಥ ಪುರಾಣ, ಲೀಲಾವತಿ ಪರಿಣಯ ಕೃತಿಯನ್ನು, ಜನ್ನಕವಿ ಯಶೋಧರ ಚರಿತೆ, ಅನಂತನಾಥ ಪುರಾಣ ಕಾವ್ಯವನ್ನು, ಮಲ್ಲಿಕಾರ್ಜುನ ಕವಿ ಪ್ರಥಮ ಸಂಕಲನ ಕೃತಿ ಸೂಕ್ತಿ ಸಾಧಾರಣವ ಕೃತಿಯನ್ನು ರಚನೆ ಮಾಡಿದ್ದಾನೆ. ಕೇಶಿರಾಜ ಶಬ್ದಮಣಿ ದರ್ಪಣವನ್ನು ರಚನೆ ಮಾಡಿದ್ದು ಶ್ರೇಷ್ಠ ಕನ್ನಡ ವ್ಯಾಕರಣ ಗ್ರಂಥವಾಗಿದೆ. ಹಾಗೆಯೇ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯ 4 ಮನೆತನ ಆಡಳಿತ ಅನ್ನೋದನ್ನು ನಮಗೆ ಗೊತ್ತಿರತಕ್ಕಂತಹ ವಿಷಯ. ಸಂಗಮ, ಸಾಳುವ, ತುಳುವ, ಅರಿವಿಡು ಈ 4 ಮನೆತನಗಳಲ್ಲಿ ಎಲ್ಲ ಅರಸರ ಆಡಳಿತದ ಅವಧಿಯೊಳಗೆ ಕವಿಗಳು ಬೆಳೆದಿದ್ದಾರೆ. ಕನಕದಾಸರು ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ. ಹೀಗೆ ದಾಸ ಪರಂಪರೆಗೆ, ಸಾಹಿತ್ಯ ಪರಂಪರೆಗೆ ವಿಜಯನಗರ ಮನೆತನ ತನ್ನದೇ ಆದಂತಹ ಕೊಡುಗೆಯನ್ನು
ಪ್ರೋತ್ಸಾಹ ಪ್ರಭಾವವನ್ನು ಕೊಟ್ಟಿದೆ ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ. ಸಾಳುವ ತಿಮ್ಮರಸ ಕಾವ್ಯಾಲಂಕಾರ ತಂತ್ರ ಕೃತಿಯನ್ನು ರಚನೆ ಮಾಡಿದ್ದು. ದಾಸ ಪರಂಪರೆಯಲ್ಲಿ ಕನಕದಾಸರು ಕೇವಲ ಕೀರ್ತನೆಗಳನ್ನು ರಚನೆ ಮಾಡದೆ ಮೋಹನ ತರಂಗಿಣಿ, ನಳಚರಿತೆ, ಹರಿಭಕ್ತಿ ಸಾರ, ರಾಮದಾನ ಚರಿತೆ ಅಂತಕ್ಕಂತಹ ಶ್ರೇಷ್ಠ ಸಾಂಗತ್ಯ ಷಟ್ಪದಿ ಕೃತಿಗಳನ್ನು ರಚನೆ ಮಾಡಿ ಸಾಹಿತ್ಯ ಲೋಕಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಪುರಂದರದಾಸರು ನೂರಾರು ಕೀರ್ತನೆಗಳನ್ನು, ಸಾವಿರಾರು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಸರ್ವಜ್ಞ ಕವಿ 3 ಸಾಲಿನ ತ್ರಿಪದಿಗಳನ್ನು ರಚನೆ ಮಾಡಿದ್ದಾನೆ. ರತ್ನಾಕರ ವರ್ಣಿ ನಶಿಸಿ ಹೋಗ್ತಕ್ಕಂತಹ ಜೈನ ಧರ್ಮವನ್ನು ಮೇಲೆತ್ತುವಂತಹ ಕೆಲಸಕ್ಕೆ ರತ್ನಾಕರ ವರ್ಣಿ ಭರತೇಶ ವೈಭವದ ಮೂಲಕ ಸಾಂಗತ್ಯ ಕೃತಿಯನ್ನು ರಚನೆ ಮಾಡಿದ್ದಾನೆ. 10,000 ಸಾಂಗತ್ಯ ಪದ್ಯಗಳನ್ನು ಒಳಗೊಂಡಂತಹ ಭರತೇಶ ವೈಭವ 5 ವಿಜಯಗಳಲ್ಲಿ ಇದು ನಿರೂಪಣೆಗೊಂಡಿದೆ. ಇದಲ್ಲದೆ ಶಿವಗಣ ಪ್ರಸಾದಿ ಮಹದೇವಯ್ಯ ಸೂನೆ ಸಂಪಾದನೆ ಕೃತಿಯನ್ನು ರಚನೆ ಮಾಡಿರುವುದು ಶ್ರೇಷ್ಠ ಕಾರ್ಯವಾಗಿದೆ. ವ್ಯಾಸರಾಯ ನ್ಯಾಯ ಅಮೃತ, ತರ್ಕತಾಂಡವ, ಮಂದಾರ ಮಂಜರಿ, ಮಧುರಾ ವಿಜಯ ಈ ಕೃತಿಗಳನ್ನು ರಚನೆ ಮಾಡಿದ್ದು. ದೇಪರಾಜ ಸೊಬಗಿನ ಸೋನೆ ಕೃತಿಯನ್ನು ರಚನೆ ಮಾಡಿದ್ದಾನೆ. ತೆರಕನಾಂಬಿ ಬೊಮ್ಮ ಅರಸ ಸನ್ನತ್ ಕುಮಾರ ಚರಿತೆ ಕೃತಿಯನ್ನು ರಚನೆ ಮಾಡಿ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಕೃತಿಯನ್ನು ರಚನೆ ಮಾಡಿದ್ದು. ವಿಜಯನಗರ ಕಾಲದ ಅವಧಿಯೊಳಗ ಸಾಹಿತ್ಯವು ಶ್ರೇಷ್ಠ ಮಟ್ಟಕ್ಕೆ ಬೆಳೆದಿತ್ತು ಅನ್ನುವುದಕ್ಕೆ ಈ ಕವಿಗಳಿಂದ ರಚನೆಯಾದಂತಹ ಕಾವ್ಯಗಳು ಕಂಡುಬರುತ್ತವೆ. ಇದಲ್ಲದೆ ಕೆಳದಿ ನಾಯಕರ ಆಡಳಿತದ ಅವಧಿಯಲ್ಲಿ ತಿರುಮಲ ಭಟ್ಟ ಶಿವಗೀತೆ ಕೃತಿಯನ್ನು ರಚನೆ ಮಾಡಿದ್ದಾನೆ. ಇದಲ್ಲದೆ ಷಡಕ್ಷರ ದೇವ, ಶಬರಶಂಕರ ವಿಳಾಸ, ರಾಜಶೇಖರ ವಿಳಾಸ, ಋಷಭೇಂದ್ರ ವಿಜಯ ಅಂತಕ್ಕಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇದಲ್ಲದೆ ಮರಿ ತೋಂಟದಾರ್ಯ ವೀರಶೈವ ಆನಂದ ಚಂದ್ರಿಕೆ ಕೃತಿಯನ್ನು ರಚನೆ ಮಾಡಿದ್ದು. ಲಿಂಗನ ಕವಿ ಕೆಳದಿ ನೃಪ ವಿಜಯ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇದಲ್ಲದೆ ಮೈಸೂರು ಒಡೆಯರ ಆಡಳಿತದ ಅವಧಿಯೊಳಗ ಅನೇಕ ಒಡೆಯರು ಸಾಹಿತ್ಯಕ್ಕೆ ಪೋಷಕರಾಗಿ ಸಾಹಿತ್ಯವನ್ನು ಸ್ವತಃ ರಚಿಸಿ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ಸಲ್ಲಿಸಿರುವುದು ನಮಗೆ ಕಂಡು ಬರ್ತಾ ಇದೆ. ಮೈಸೂರು ಒಡೆಯರ ಆಡಳಿತದ ಅವಧಿಯೊಳಗ ಆಸ್ಥಾನದ ಕವಿಗಳಾಗಿ, ಸ್ವತಂತ್ರ ಕವಿಗಳಾಗಿ ಅನೇಕ ಕವಿ ಮಹನೀಯರು ಸಾಹಿತ್ಯದ ರಚನೆಯಲ್ಲಿ ತೊಡಗಿದ್ದಾರೆ. ಅದರಲ್ಲಿ ಸ್ವತಃ ಒಡೆಯರೇ ಸಾಹಿತಿಗಳ ಆದಂತಹ ಇತಿಹಾಸ ನಮಗೆ ತಿಳಿದು ಬರ್ತಾ ಇದೆ. ಚಿಕ್ಕದೇವರಾಜ ಒಡೆಯರು ಗೀತಗೋಪಾಲ, ಚಿಕ್ಕದೇವರಾಯ ಬೆನ್ನಪ್ಪ, ಭಾಗವತ, ಶೇಷಧರ್ಮ ಅಂತಕ್ಕಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಉಪಮಾಲೋಲ ಎಂದೇ ಪ್ರಖ್ಯಾತನಾಗಿರ್ತಕ್ಕಂತಹ ಲಕ್ಷ್ಮೀಶ ಜೈಮಿನಿ ಭಾರತದ ಕೃತಿಯನ್ನು ರಚನೆ ಮಾಡಿ ಶ್ರೇಷ್ಠ ಷಟ್ಪದಿ ಕಾವ್ಯವನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಸಮರ್ಪಣೆ ಮಾಡಿದ್ದಾನೆ. ಇದಲ್ಲದೆ ಮಹಾಲಿಂಗರಂಗ ಅನುಭವ ಅಮೃತ ಕೃತಿಯನ್ನು ರಚನೆ ಮಾಡಿದ್ದು. ಚಿದಾನಂದ ಅವಧೂತರು ಜ್ಞಾನ ಸಿಂಧು ಕೃತಿಯನ್ನು ರಚನೆ ಮಾಡಿದ್ದು. ಪಂಡಿತ ಮಲ್ಲಿಕಾರ್ಜುನ ಶಂಕರ ದಾಸಿಮಯ್ಯನ ಕಥೆಯ ಕೃತಿಯನ್ನು ರಚನೆ ಮಾಡಿದ್ದು. ತಿರುಮಲಾರ್ಯ ಕವಿ ಚಿಕ್ಕದೇವರಾಜ ವಂಶಾವಳಿ, ಚಿಕ್ಕದೇವರಾಜ ವಿಜಯ, ಅಪ್ರತಿಮ ವೀರಚರಿತೆ ಕೃತಿಗಳನ್ನು ರಚನೆ ಮಾಡಿದ್ದು. ಕನ್ನಡದ ಮೊದಲ ನಾಟಕವೆಂದೇ ಪ್ರಖ್ಯಾತವಾಗಿರ್ತಕ್ಕಂತಹ ಮಿತ್ರವಿಂದ ಗೋವಿಂದ ಕೃತಿಯನ್ನು ಸಿಂಗರಾರ್ಯ ರಚನೆ ಮಾಡಿ ಕನ್ನಡ ಸಾಹಿತ್ಯ ಲೋಕಕ್ಕೆ ನಾಟಕದ ಪರಿಚಯವನ್ನು ಕೈಗೊಂಡಿದ್ದಾರೆ. ಇದಲ್ಲದೆ ಸಂಜೀವ್ ಹೊನ್ನಮ್ಮ ಹದಿಬದೆಯ ಧರ್ಮ ಕೃತಿಯನ್ನು ರಚನೆ ಮಾಡಿದ್ದು. ಹೀಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಅವಧಿಯೊಳಗ ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದ ಮನೆತನದ ಆಡಳಿತದ ಅವಧಿಯೊಳಗ, ಕೆಳದಿ ನಾಯಕರ ಆಡಳಿತದ ಅವಧಿಯೊಳಗ, ಮೈಸೂರು ಒಡೆಯರ ಆಡಳಿತದ ಅವಧಿಯೊಳಗ ಸ್ವತಂತ್ರ ಕವಿಗಳು ಆಶ್ರಯವನ್ನು ಪಡೆದುಕೊಂಡು ಸಾಹಿತ್ಯವನ್ನು ರಚನೆ ಮಾಡಿದಂತಹ ಕವಿಗಳು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುವಂತಹ ಪ್ರಮುಖ ಕವಿಗಳು, ಅವರ ಕಾವ್ಯಗಳು ಅನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕಾದ ಅಂಶವಾಗಿದೆ. ಈ ಎಲ್ಲ ಸಾಹಿತ್ಯದ ಮೂಲಕವಾಗಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಅವಧಿ ಅತ್ಯಂತ ಶ್ರೀಮಂತ, ಹೊಸ ಸಾಹಿತ್ಯ ಪ್ರಕಾರಗಳ ಅನ್ವೇಷಣೆ ಅಂದರೆ ಅದು ತಪ್ಪಾಗಲಾರದು. ಹೀಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯವು ಪ್ರಾಚೀನ ಕನ್ನಡ ಸಾಹಿತ್ಯದಂತೆ ಆಶ್ರಯದಲ್ಲಿದ್ದುಕೊಂಡು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಇವರಲ್ಲದೆ ಸ್ವತಂತ್ರ ಕವಿಗಳು ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಅನ್ನೋದು ಆ ಕವಿಗಳ ಕಾವ್ಯಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಹೀಗೆ ರಾಜಕೀಯ ಪ್ರೇರಣೆ, ಪ್ರಭಾವ, ಆಶ್ರಯದಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಬೆಳೆದಿದೆ ಅಂದರೆ ಅದು ತಪ್ಪಾಗಲಾರದು. ಮಾಹಿತಿ ಹೇಗೆ ಅನ್ನಿಸ್ತು? ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು
ಕಮೆಂಟ್ ಮೂಲಕವಾಗಿ ತಿಳಿಸ್ಬೋದಾಗಿದೆ. ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ಎಲ್ಲರಿಗೂ ಧನ್ಯವಾದಗಳು.